ಬಾಡಿಗೆ ಕಟ್ಟೋಕು ದುಡ್ಡಿಲ್ದೆ ಪರದಾಡ್ತಾ ಇದ್ದ ಹುಡುಗರು $1 ಬಿಲಿಯನ್ ಕಂಪ್ನಿ ಕಟ್ಟಿದ ಹೇಗೆ? ಇವ್ರು ಕಟ್ಟಿದ ಕಂಪ್ನಿಯಿಂದ ಇಡೀ ಹೋಟೆಲ್ ಇಂಡಸ್ಟ್ರಿನೇ ಅಲ್ಲಾಡ್ ಹೋಯ್ತು. ಒಬಾಮಾ ಪ್ರೆಸಿಡೆಂಟ್ ಆಗೋ ತಯಾರಿಯಲ್ಲಿದ್ರೆ ಅದೇ ಪ್ಲಾಟ್ಫಾರ್ಮ್ ಅನ್ನ ತಮ್ಮ ಬಿಸ್ನೆಸ್ಗೆ ಫೌಂಡೇಶನ್ ಆಗಿ ಬಳಸ್ಕೋತಾರೆ ಈ ಚಾಣಾಕ್ಷ ಹುಡುಗರು. ಕೈಯಲ್ಲಿನ್ನೂ ಕೆಲಸ ಇಲ್ದಿರೋ ಟೈಮಲ್ಲಿ ರೂಮ್ ಬಾಡಿಗೆ ಕಟ್ಟೋಕೆ ಒದ್ದಾಡ್ತಾ ಇರೋ ಆ ದಿನಗಳು ನೆನಪಿರ್ಬೇಕಲ್ವಾ? ನಿಮ್ಮಲ್ಲಿ ಕೆಲವರಿಗಾದರೂ ನೆನಪಿರುತ್ತೆ ಅಂತ ಅನ್ಕೋತೀನಿ. ಅಂಥದ್ದೇ ಒಂದು ಸಿಚುವೇಶನಲ್ಲಿರ್ತಾರೆ ಬ್ರಯನ್ ಮತ್ತು ಜೋ ಅನ್ನೋ ಇಬ್ಬರು ಹುಡುಗರು. ಅಮೆರಿಕಾದ ಸ್ಯಾನ್ ಫ್ರಾನ್ಸಿಸ್ಕೋನಲ್ಲಿ ಇನ್ 2007 ಆ್ಯಕ್ಚುಲಿ ಇವರಿಬ್ಬರು ಡಿಸೈನ್ ಸ್ಕೂಲ್ ಗ್ರ್ಯಾಜುಯೇಟ್ಸ್. ಅವರಿರೋ ಸಿಟಿಯಲ್ಲಿ ಒಂದು ಡಿಸೈನ್ ಕಾನ್ಫರೆನ್ಸ್ ನಡೆಯೋದ್ರಲ್ಲಿ ಇರುತ್ತೆ. ಸೊ ಈ ಕಾನ್ಫರೆನ್ಸ್ ಅಟೆಂಡ್ ಮಾಡಿದ್ರೆ ಕೆಲವು ಕಾಂಟ್ಯಾಕ್ಟ್ ಸಿಗ್ಬೋದು, ನೆಟ್ವರ್ಕಿಂಗ್ ಮಾಡ್ಬೋದು ಅಂತ ಅಂದ್ಕೊಂಡು ರಿಜಿಸ್ಟರ್ ಮಾಡ್ಕೊಳ್ಳೋದಕ್ಕೆ ಅಂತ ಕಾನ್ಫರೆನ್ಸ್ ವೆಬ್ಸೈಟ್ಗೆ ಹೋಗ್ತಾರೆ. ಆಗ ಅವರು ಒಂದು ವಿಷಯನ ಅಬ್ಸರ್ವ್ ಮಾಡ್ತಾರೆ. ವೆಬ್ಸೈಟಲ್ಲಿರೋ ಹೋಟೆಲ್ ಸೆಕ್ಷನ್ಗೆ ಹೋದರೆ ಹೋಟೆಲ್ಸ್ ಎಲ್ಲ ಬುಕ್ ಆಗಿರುತ್ತೆ. ಮ್ಯಾರಿಯಟ್, ಹಯತ್ ಎಲ್ಲ ಸೋಲ್ಡ್ ಔಟ್. ಕೆಲವು ಹೋಟೆಲ್ಸಲ್ಲಿ ರೂಮ್ಸ್ ಖಾಲಿ ಇದ್ರೂ ಸಿಕ್ಕಾಪಟ್ಟೆ ರೇಟ್ ಚಾರ್ಜ್ ಮಾಡ್ತಾ ಇರ್ತಾರೆ. ಗೊತ್ತಲ್ಲ ಜನ ಹೇಗಂತ, ಎಲ್ಲಿ ಡಿಮ್ಯಾಂಡ್ ಇರುತ್ತೋ ಅಲ್ಲಿ ಅಡ್ವಾಂಟೇಜ್ ತೊಗೊಳೋದಕ್ಕೆ ನೋಡ್ತಾರೆ. ಆಗ ಬ್ರಯನ್ ಮತ್ತು ಜೋ ಒಂದು ಪ್ಲ್ಯಾನ್ ಮಾಡ್ತಾರೆ. ಹೇಗಿದ್ರು ನಮ್ಮ ಲಿವಿಂಗ್ ರೂಮಲ್ಲಿ ಸ್ವಲ್ಪ ಜಾಗ ಖಾಲಿ ಇದೆ, 2 ಬೆಡ್ರೂಮ್ ಕೂಡ ಇದೆ, ಫರ್ನಿಚರ್ ಏನೂ ಇಲ್ಲ. ಸೊ ಆರಾಮಾಗಿ ಒಂದು 3 ಜನನಾದರೂ ಅಕೊಮೊಡೇಟ್ ಮಾಡುವಷ್ಟು ಜಾಗ ಇದೆ. 3 ಏರ್ ಮ್ಯಾಟ್ರೆಸಸ್ ಅರೇಂಜ್ ಮಾಡಿ ಗೆಸ್ಟ್ಗೆ ಉಳ್ಕೊಳ್ಳೋದಕ್ಕೆ ಜಾಗ ಮಾಡಿಕೊಟ್ಟು ಮಾರನೇ ದಿನ ಬೆಳಿಗ್ಗೆ ಸ್ವಲ್ಪ ತಿಂಡಿ ಮಾಡಿಕೊಟ್ಬಿಟ್ರೆ ಒಂದಷ್ಟು ಅಮೌಂಟ್ ಚಾರ್ಜ್ ಮಾಡ್ಬೋದು. ಆ ದುಡ್ಡಿಂದ ರೂಮ್ ಬಾಡಿಗೆನಾದರೂ ಕಟ್ಟಬಹುದು ಅನ್ನೋದು ಇವರ ಸಿಂಪಲ್ ಪ್ಲ್ಯಾನ್ ಆಗಿರುತ್ತೆ. ಈ ಒಂದು ಚಿಕ್ಕ ಐಡಿಯಾ ಮುಂದೆ ಹೆಮ್ಮರವಾಗಿ ಬೆಳೆದು ಇಡೀ ಹೋಟೆಲ್ ಇಂಡಸ್ಟ್ರಿಗೆ ಟಕ್ಕರ್ ಕೊಡೋ $1 ಬಿಲಿಯನ್ ಕಂಪನಿಯಾಗಿ ಬೆಳೆಯುತ್ತೆ ಅಂತ ಆ ಕ್ಷಣದಲ್ಲಿ ಬಹುಶಃ ಅವರು ಅಂದ್ಕೊಂಡಿರಲ್ಲ. ಸರಿ, ಈ ಐಡಿಯಾನ ಕಾರ್ಯರೂಪಕ್ಕೆ ತರೋಕೆ ಏರ್ ಬೆಡ್ ಆ್ಯಂಡ್ ಬ್ರೇಕ್ಫಾಸ್ಟ್ ಅನ್ನೋ ವೆಬ್ಸೈಟ್ ಕ್ರಿಯೇಟ್ ಮಾಡ್ತಾರೆ. ಯಾಕೆಂದರೆ ಅವ್ರ ಹತ್ರ ಇದ್ದಿದ್ದು ಮಾಮೂಲಿ ಬೆಡ್ಸ್ ಅಲ್ಲ, ಕ್ಯಾಂಪಿಂಗ್ ಹೋಗಬೇಕಾದ್ರೆ ತೊಗೊಂಡು ಹೋಗೋ ಏರ್ ಬೆಡ್ಸ್. ಆ್ಯಂಡ್ ಆಬ್ವಿಯಸ್ಲಿ ಬ್ರೇಕ್ಫಾಸ್ಟ್ ಕೊಡೋ ಪ್ಲ್ಯಾನ್ ಕೂಡ ಇರುತ್ತೆ. ಸೊ ದ ನೇಮ್ ವಾಸ್ ದ್ಯಾಟ್ ಲಿಟ್ರಲ್. ಬ್ರಯನ್ ಮತ್ತು ಜೋ ಇಬ್ಬರಿಗೂ ಬೇಸಿಕ್ HTML ಗೊತ್ತಿರುತ್ತೆ. ಸೊ ಅವರೇ ಒಂದು ಸಿಂಪಲ್ ವೆಬ್ಸೈಟ್ ರೆಡಿ ಮಾಡ್ತಾರೆ. ಮತ್ತು ಅವರ ಮೊದಲನೇ 3 ಗೆಸ್ಟ್ಗಳಾಗಿ ಬಂದಿದ್ದು ಇಂಡಿಯಾದಿಂದ ಬಂದ ಒಬ್ಬ ವ್ಯಕ್ತಿ, ಬಾಸ್ಟನ್ನಿಂದ ಬಂದ ಒಬ್ಬ ಮಹಿಳೆ, ಹಾಗೆ ಊಟಾದಿಂದ ಬಂದ ಮತ್ತೊಬ್ಬ ವ್ಯಕ್ತಿ. ಈ ಗೆಸ್ಟ್ 1 ವಾರ ಅವ್ರ ಮನೇಲಿ ಉಳ್ಕೋತಾರೆ. ಬೇರೆ ಬೇರೆ ಕಂಟ್ರೀಸ್, ಕಲ್ಚರ್ಸಿಂದ ಬಂದ ಜನ ಒಟ್ಟಿಗಿದ್ದಾಗ, ಇಂಟ್ರ್ಯಾಕ್ಟ್ ಮಾಡಿದಾಗ ಇಟ್ಸ್ ಅ ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್. ಸೊ ಇಲ್ಲಿ ಮನಿ ಆಸ್ಪೆಕ್ಟ್ ಮಾತ್ರ ಇಲ್ಲದೆ ಸೋಷಿಯಲೈಸಿಂಗ್, ಹ್ಯೂಮನ್ ಬಾಂಡಿಂಗ್ ಆಸ್ಪೆಕ್ಟ್ ಕೂಡ ಇದೆ ಅಂತ ಬ್ರಯನ್ ಮತ್ತು ಜೋಗೆ ರಿಯಲೈಸ್ ಆಗುತ್ತೆ. This realization also served as a motivation for them to move forward. ಓಕೆ, ನಮ್ಮ ಥರನೇ ಬೇರೆಯವ್ರ ಹತ್ರನೂ ಜಾಗ ಇರಬಹುದು. ಆ ಜಾಗನ ಟ್ರಾವೆಲರ್ಸ್, ಟೂರಿಸ್ಟ್ಗೆ ರೆಂಟ್ಗೆ ಕೊಟ್ಟರು ಅವರು ಕೂಡ ಸ್ವಲ್ಪ ದುಡ್ಡು ಸಂಪಾದಿಸಬಹುದು. ಈ ಥಾಟ್ ಬಂದ ತಕ್ಷಣ ದೇ ಟ್ರೈ ಟು ಸೆಟ್ ಅಪ್ ಅ ಬೆಟರ್ ವೆಬ್ಸೈಟ್. ಬಟ್ ಒಂದು ಐಡಿಯಾನ ಮುಂದಕ್ಕೆ ತೊಗೊಂಡು ಹೋಗಬೇಕು ಅಂದರೆ ಅದಕ್ಕೆ ದುಡ್ಡು ಬೇಕು ಅಲ್ವಾ? ಸೊ ಬ್ರಯನ್ ಮತ್ತು ಜೋ ಇನ್ವೆಸ್ಟರ್ಸ್ನ ಹುಡುಕೋದಕ್ಕೆ ಶುರು ಮಾಡ್ತಾರೆ. ಇದ್ರ ಮಧ್ಯ ತಮ್ಮ ಡೈಲಿ ಎಕ್ಸ್ಪೆನ್ಸಸ್, ಟ್ರಾವೆಲಿಂಗ್ ಎಕ್ಸ್ಪೆನ್ಸಸ್ ಇದನ್ನೆಲ್ಲ ಕವರ್ ಮಾಡೋದಕ್ಕೆ ಅಂತಲೇ ಕ್ರೆಡಿಟ್ ಕಾರ್ಡ್ಸ್ ತೊಗೊಳ್ತಾರೆ. ಒಂದು ಕ್ರೆಡಿಟ್ ಕಾರ್ಡ್ಗೆ $5,000 ಲಿಮಿಟ್ ಇರುತ್ತೆ. ಆ ಲಿಮಿಟ್ ರೀಚ್ ಆದ ತಕ್ಷಣ ಇನ್ನೊಂದು ಕ್ರೆಡಿಟ್ ಕಾರ್ಡ್, ಅದ್ರದ್ದು ಲಿಮಿಟ್ ಮೀರಿದಾಗ ಮತ್ತೊಂದು ಕ್ರೆಡಿಟ್ ಕಾರ್ಡ್. ಈ ಥರ ನಡೀತಾ ಇರುತ್ತೆ ಅವ್ರ ಜೀವನ. ದೀಸ್ ವರ್ ದ ಸ್ಟ್ರಗ್ಲಿಂಗ್ ಡೇಸ್ ಆಫ್ Airbnb. ಒಂದು ಕಡೆ ನೋಡಿದ್ರೆ ಕ್ರೆಡಿಟ್ ಕಾರ್ಡ್ಸ್ ಪೈಲಪ್ ಆಗ್ತಾ ಇರುತ್ತೆ, ಮತ್ತೊಂದು ಕಡೆ ಯಾರು ಇನ್ವೆಸ್ಟರ್ಸ್ ಕೂಡ ಸಿಗ್ತಾ ಇರಲ್ಲ. ಕೆಲವು ಸಲ ನಮಗೆ ವಾವ್ ಅನಿಸಿದ ಐಡಿಯಾ ಇನ್ನೊಬ್ಬರಿಗೆ ಡಬ್ಬ ಐಡಿಯಾ ಥರ ಕಾಣಬಹುದು. ಇವರು ಮೀಟ್ ಮಾಡಿದ ಕೆಲವು ಇನ್ವೆಸ್ಟರ್ಸ್ ಇದು ನಮ್ಮ ಬಿಸ್ನೆಸ್ ಪೋರ್ಟ್ಫೋಲಿಯೋಗೆ ಮ್ಯಾಚ್ ಆಗಲ್ಲ ಅಂತ ರಿಜೆಕ್ಟ್ ಮಾಡ್ತಾ ಇದ್ರೆ, ಇನ್ನು ಕೆಲವರು ನಿಮ್ಮ ವೆಬ್ಸೈಟಲ್ಲಿ ಲಿಸ್ಟ್ ಆಗಿರೋ ಪ್ರಾಪರ್ಟಿಲಿ ಏನಾದರೂ ಕ್ರೈಮ್ ನೋಡಿದ್ರೆ ಅದು ನಮ್ಮ ತಲೆಗೆ ಬಂದ್ಬಿಡುತ್ತೆ, ಇದ್ರ ಸಹವಾಸನೇ ಬೇಡ ಅಂತ ಅಲ್ಲಿಂದ ಕಾಲು ಕೀಳ್ತಾರೆ. ಒಬ್ಬ ಇನ್ವೆಸ್ಟರ್ ಅಂತೂ ಒಂದು ಮಾತು ಆಡದೆ ಮೀಟಿಂಗ್ ಮಧ್ಯಾಹ್ನ ಅವನು ಎದ್ದು ಹೋಗ್ಬಿಡ್ತಾನೆ. ಈ ಟೈಮಲ್ಲೇ ಬ್ರಯನ್ಗೆ ನಾನು ಏನಾದರೂ ತಪ್ಪು ಮಾಡಿಬಿಟ್ವಾ ಇಲ್ಲಿಗೆ ಬಂದು ಅನ್ಸೋಕ್ಕೆ ಶುರುವಾಗುತ್ತೆ. ಆ್ಯಕ್ಚುಲಿ ಬ್ರಯನ್ ಹತ್ರ ಮುಂಚೆ ಒಂದು ಪ್ರಾಪರ್ ಜಾಬ್ ಇರುತ್ತೆ, ಒಳ್ಳೆ ಸ್ಯಾಲ್ರಿ, ಓಡಾಡೋ ಕಂಪನಿ, ಕಾರು ಎಲ್ಲನೂ ಇರುತ್ತೆ. ಆದರೆ ಒಂದು 6 ತಿಂಗಳು ಆ ಡಿಸೈನ್ ಕಂಪನಿಲಿ ಕೆಲಸ ಮಾಡಿದ್ಮೇಲೆ ಅದು ಯಾಕೋ ಏನೋ ಲಾಸ್ ಏಂಜಲಸ್ ಲೈಫ್ ಒಂಥರ ಮೆಕ್ಯಾನಿಕಲ್ ಅನ್ಸೋದಕ್ಕೆ ಶುರುವಾಗುತ್ತೆ. ಲೈಫು ಇಷ್ಟೇನಾ ಅನ್ನೋ ವಿಯರ್ಡ್ ಫೀಲಿಂಗ್ಸ್. ಸೊ ಜಾಬ್ಗೆ ರಿಸೈನ್ ಮಾಡಿ ತನ್ನ ಹಳೆ ಹೋಂಡಾ ಸಿವಿಕ್ ಕಾರ್ ಡಿಕ್ಕಿಲಿ ಒಂದು ಫೋಮ್ ಮ್ಯಾಟ್ರೆಸ್ ಹಾಕ್ಕೊಂಡು ತನ್ನ ದೋಸ್ತ ಕಾಲೇಜ್ ಮೇಟ್ ಜೋ ಇರೋ ಸ್ಯಾನ್ ಫ್ರಾನ್ಸಿಸ್ಕೋ ಕಡೆ ಹೊರಟೆ ಬಿಡ್ತಾನೆ. ಬರೋದೇನೋ ಬಂದ್ಬಿಡ್ತಾನೆ. ಆಮೇಲೆ ಟೆನ್ಷನ್ ಶುರು ಆಗುತ್ತೆ. ಎಲ್ಲಿ ಬಂದು ಸಿಕ್ಕಾಕೊಂಡೆ ಗುರು, ಆರಾಮಾಗಿ ಕೈಯಲ್ಲಿ ಒಂದು ಕೆಲಸ ಇತ್ತು, ತಿಂಗಳು ಸಂಬಳನೂ ಬರ್ತಾ ಇತ್ತು. ಈಗ ನೋಡಿದ್ರೆ ಇಲ್ಲಿ ರೂಮ್ ಬಾಡಿಗೆನೇ $1,150, ನನ್ನ ಅಕೌಂಟಲ್ಲಿ ಇರೋದೇ $1,000.
ಈ ಮೈಂಡ್ ವಾಯ್ಸ್ ಅದೆಷ್ಟೋ ಸಲ ಬ್ರಯನ್ ಮನಸ್ಸಲ್ಲಿ ಪ್ಲೇ ಆಗ್ತಿರುತ್ತೆ. ಬಟ್ ಜೊತೆಲೊಬ್ಬ ಫ್ರೆಂಡ್ ಇದ್ದಾಗ ಇಂಥ ಟೈಮಲ್ಲೂ ಸ್ವಲ್ಪ ಧೈರ್ಯ ಬರುತ್ತೆ. 2008ರಲ್ಲಿ ಇವರಿಗೆ ಒಂದು ಬ್ರೇಕ್ ಥ್ರೂ ಸಿಗುತ್ತೆ. ಬರಾಕ್ ಒಬಾಮಾ ಪ್ರೆಸಿಡೆನ್ಷಿಯಲ್ ಕ್ಯಾಂಡಿಡೇಟ್ ಆಗಿ ನಾಮಿನೇಟ್ ಆಗಿರ್ತಾರೆ. ಸೊ ಡೆನ್ವರ್ ಸಿಟಿಯಲ್ಲಿ ಡೆಮೊಕ್ರೆಟಿಕ್ ನ್ಯಾಷನಲ್ ಕನ್ವೆನ್ಷನ್ ನಡೆಯೋದ್ರಲ್ಲಿರುತ್ತೆ. ಮತ್ತು ಬರಾಕ್ ಒಬಾಮಾ ಅವರ ಸ್ಪೀಚ್ ಕೇಳೋದಕ್ಕೆ, ಅವರನ್ನು ಸಪೋರ್ಟ್ ಮಾಡೋದಕ್ಕೆ ಸುಮಾರು 80,000ಕ್ಕೂ ಹೆಚ್ಚು ಜನ ಸೇರೋ ಚಾನ್ಸಸ್ ಇರುತ್ತೆ. ಅಷ್ಟು ಜನ ಅಲ್ಲಿ ಸೇರ್ತಾರೆ ಕೂಡ. ಇನ್ಫ್ಯಾಕ್ಟ್ ಒಂದು ಪ್ರೆಸಿಡೆನ್ಷಿಯಲ್ ನಾಮಿನೇಷನ್ ಕನ್ವೆನ್ಷನಲ್ಲಿ ಅಷ್ಟು ಜನ ಸೇರಿದ್ದು ಅದೇ ಮೊದಲು. ಇಟ್ ವಾಸ್ ಅ ರೆಕಾರ್ಡ್ ಸೆಟ್ಟಿಂಗ್ ಕ್ರೌಡ್ ಎಟ್ ದಟ್ ಮೂಮೆಂಟ್. ನ್ಯೂಸ್ ಚಾನಲಲ್ಲೆಲ್ಲ ಇದ್ರದ್ದೇ ಕವರೇಜ್. ಭಾರಿ ದೊಡ್ಡ ಸಂಖ್ಯೆಯಲ್ಲಿ ಜನ ಸೇರಿರ್ತಾರೆ. ಇವರೆಲ್ಲ ಎಲ್ಲಿರ್ತಾರೆ? ಹೋಟೆಲ್ಸ್ ಆರ್ ಆಲ್ ಬುಕ್ಡ್. ದಿಸ್ ಇಸ್ ದ ಹೌಸಿಂಗ್ ಕ್ರೈಸಿಸ್ ಆಫ್ ದಿ ಸೆಂಚುರಿ. ಈ ಥರ ನ್ಯೂಸ್ ಆ್ಯಂಕರ್ಸ್ ಹೇಳ್ತಾ ಇರೋದನ್ನು ಟಿವಿಯಲ್ಲಿ ನೋಡಿದಾಗ ಬ್ರಯನ್ ಮತ್ತು ಜೋಗೆ ಒಂದು ಐಡಿಯಾ ಹೊಳೆಯುತ್ತೆ. Airbnb-ನ ಸ್ಪಾಟ್ಲೈಟ್ಗೆ ತರೋಕೆ ದಿಸ್ ವಾಸ್ ದ ಪರ್ಫೆಕ್ಟ್ ಮೂಮೆಂಟ್. ಒಂದು ಮಾತಿದೆ ಅಲ್ವಾ, ಅಪಾರ್ಚುನಿಟಿ ಈಸ್ ನಾಟ್ ಅಬೌಟ್ ಲಕ್, it is about the ability to recognize the opportunity when it appears, then grab it with both hands. ಆ ಟೈಮಲ್ಲಿ ಬ್ರಯನ್ ಮತ್ತು ಜೋ ಮಾಡಿದ್ದು ಇದನ್ನೇ. ಇವ್ರ ಜೊತೆ ಜೋ ಹಳೆ ರೂಮ್ಮೇಟ್ ನೇಟ್ ಕೂಡ ಸೇರ್ಕೊಳ್ತಾರೆ ಟು ಡಿಸೈನ್ ದ ವೆಬ್ಸೈಟ್. ಕನ್ವೆನ್ಷನ್ಗೆ ಬರೋ ಜನ ಸ್ಟೇ ಮಾಡೋಕ್ಕೆ Airbnb ವೆಬ್ಸೈಟಲ್ಲಿರೋ ಪ್ರಾಪರ್ಟೀಸ್ನ ಸೆಲೆಕ್ಟ್ ಮಾಡ್ಕೋಬೋದು. ಹಾಗೆ ತಮ್ಮ ವೆಬ್ಸೈಟಲ್ಲಿ ಪ್ರಾಪರ್ಟೀಸ್ನ ಲಿಸ್ಟ್ ಮಾಡಿ ಜನ ಕೂಡ ದುಡ್ಡು ಮಾಡ್ಬೋದು ಅನ್ನೋದನ್ನು ಎಲ್ರಿಗೂ ತಿಳಿಸ್ತಾ ಹೋಗ್ತಾರೆ. ಮೊದಲು ತಮ್ಮ ವೆಬ್ಸೈಟ್ ಬಗ್ಗೆ ಒಂದಷ್ಟು ಲೋಕಲ್ ಬ್ಲಾಗರ್ಸ್ಗೆ ಹೇಳ್ತಾರೆ. ಅವರಿಂದ ಇನ್ಫಾರ್ಮೇಷನ್ ಸ್ಪ್ರೆಡ್ ಆಗ್ತಾ ಲೋಕಲ್ ನ್ಯೂಸ್ ಅವರು ಕವರ್ ಮಾಡೋಕ್ಕೆ ಶುರು ಮಾಡ್ತಾರೆ. ಇವೆಂಚುಲಿ CNN, ನ್ಯೂಯಾರ್ಕ್ ಟೈಮ್ಸ್ನವರು ಕೂಡ Airbnb ಬಗ್ಗೆ ಮಾತಾಡೋ ಲೆವೆಲ್ಗೆ ಹೋಗುತ್ತೆ. ನಮ್ಮ ವೆಬ್ಸೈಟ್ ಹೆಸರೇ ಏರ್ ಬೆಡ್ ಆ್ಯಂಡ್ ಬ್ರೇಕ್ಫಾಸ್ಟ್. ಸೊ ಜನರಿಗೆ ಬ್ರೇಕ್ಫಾಸ್ಟ್ ಕೊಡದೇ ಇದ್ರೆ ಹೇಗೆ? ಸೊ ವೆಬ್ಸೈಟ್ ಲಾಂಚ್ ಮಾಡಿದಾಗ ಒಂದಷ್ಟು ಜನರಿಗೆ ಒಂದು ಸ್ಟ್ಯಾಂಡರ್ಡ್ ಬ್ರೇಕ್ಫಾಸ್ಟ್ ಐಟಮ್ ಕೊಡಬೇಕು ಅಂತ ಯೋಚನೆ ಮಾಡಿ ಅಮೆರಿಕಾದ ಫೇಮಸ್ ಬ್ರೇಕ್ಫಾಸ್ಟ್ ಚೀರಿಯೋಸ್ ಥರ ಒಬಾಮಾ ಓಸ್ ಅಂತ ಬ್ರೇಕ್ಫಾಸ್ಟ್ ಸೀರಿಯಲ್ನ ಮಾರ್ಕೆಟ್ ಮಾಡ್ತಾರೆ ವಿತ್ ಅ ಕ್ಯಾಪ್ಷನ್ ಒಬಾಮಾ ಓಸ್ ದ ಬ್ರೇಕ್ಫಾಸ್ಟ್ ಆಫ್ ಚೇಂಜ್. ಒಬಾಮಾ ಓಸ್ ಮಾತ್ರ ಮಾರ್ಕೆಟ್ ಮಾಡಿದ್ರೆ ನಮ್ಮದು ಕೇವಲ ಲಿಬ್ರಲ್ಸ್ನ ಸಪೋರ್ಟ್ ಮಾಡೋ ಲೆಫ್ಟ್ ವಿಂಗ್ ವೆಬ್ಸೈಟ್ ಅಂತ ಅನ್ಸ್ಕೊಳುತ್ತೆ. ಸೊ ಒಬಾಮಾಗೆ ಎದುರಾಳಿಯಾಗಿ ನಿಂತಿರುವಂಥ ಜಾನ್ ಮೆಕ್ಕೇನ್ ಹೆಸರಲ್ಲೂ ಒಂದು ಬ್ರೇಕ್ಫಾಸ್ಟ್ ಸೀರಿಯಲನ್ನು ಆ ಬಾಕ್ಸನ್ನು ರೆಡಿ ಮಾಡಬೇಕು ಅಂತ ಬ್ರಯನ್ ಮತ್ತು ಜೋ ಮತ್ತೊಂದು ಸಲ ಗ್ರಾಸರಿ ಸ್ಟೋರ್ಗೆ ಓಡ್ತಾರೆ. ಮತ್ತೆ ಇನ್ನೊಂದು ಟೈಪ್ ಆಫ್ ಬಾಕ್ಸ್ ಡಿಸೈನ್ ಮಾಡೋಕ್ಕೆ ಟ್ರೈ ಮಾಡ್ತಾರೆ. ಆ ಬ್ರೇಕ್ಫಾಸ್ಟ್ ಸೀರಿಯಲ್ನ ಕ್ಯಾಪ್ ಆ್ಯಂಡ್ ಮೆಕ್ಕೇನ್ಸ್ ಮ್ಯಾವ್ರಿಕ್ ಇನ್ ಎವ್ರಿ ಬೈಟ್ ಅಂತ ಮಾರ್ಕೆಟ್ ಮಾಡ್ತಾರೆ. ಇವ್ರು ಈ ಓಡಾಟನೆಲ್ಲ ನೋಡಿ ನೇಟ್ಗೆ ಈ ನನ್ನ ಮಕ್ಕಳು ಅಕೊಮಡೇಷನ್ ಬುಕಿಂಗ್ ವೆಬ್ಸೈಟ್ ಮಾಡೋಕೆ ಹೊರಟಿದಾರೋ ಅಥವಾ ಬ್ರೇಕ್ಫಾಸ್ಟ್ ಸೀರಿಯಲ್ ಬಿಸ್ನೆಸ್ ಶುರು ಮಾಡ್ತಿದ್ದಾರೋ ಅನ್ನೋ ಡೌಟ್ ಬರುತ್ತೆ. ಬಟ್ ಇವರ ಪ್ಲ್ಯಾನ್ ಇದ್ದಿದ್ದು ಈ ಬ್ರೇಕ್ಫಾಸ್ಟ್ ಸೀರಿಯಲ್ ಬಾಕ್ಸಸ್ನೆಲ್ಲ ಮಾರಿ ಒಂದಷ್ಟು ದುಡ್ಡು ಹೊಂದಿಸಿದ್ರೆ ಇಲ್ಲಿವರೆಗೂ ಮಾಡಿರೋ ಸಾಲ ತೀರುತ್ತೆ, ಮತ್ತು ಇನ್ನೊಂದಷ್ಟು ದುಡ್ಡು ಉಳಿದ್ರೆ ಬಿಸ್ನೆಸ್ಗೂ ಹೆಲ್ಪ್ ಆಗುತ್ತೆ ಅಂತ. ಇನ್ಫ್ಯಾಕ್ಟ್ ದಿಸ್ ವಾಸ್ ಅ ವೆರಿ ಗುಡ್ ಪ್ಲ್ಯಾನ್ ಟು ಮೇಕ್ ಸಮ್ ಮನಿ ಆ್ಯಂಡ್ ಫಂಡ್ ದೇರ್ ಓನ್ ಬಿಸ್ನೆಸ್. ಯಾಕೆಂದರೆ ಕೇವಲ $1ಗೆ ಸೀರಿಯಲ್ ಬಾಕ್ಸ್ ಖರೀದಿ ಮಾಡಿ ಅದಕ್ಕೊಂದು ಹೊಸ ಪ್ಯಾಕೇಜಿಂಗ್ ರೆಡಿ ಮಾಡಿ $40ಗೆ ಅದನ್ನು ಮಾರೋದು. ನೌ ದ್ಯಾಟ್ ಇಸ್ ಅ ಪ್ರಾಫಿಟಬಲ್, ರೈಟ್? ಆದರೆ ಈ ಹೊಸ ಪ್ಯಾಕೇಜಿಂಗ್ ಪ್ರಿಂಟಿಂಗು ದುಡ್ಡು ಬೇಕಲ್ವಾ, ಅದು ಅವ್ರ ಹತ್ರ ಇರಲ್ಲ. ಕೊನೆಗೆ ಡಿಸೈನ್ ಸ್ಕೂಲಲ್ಲಿ ತಮ್ಮ ಜೊತೆ ಓದ್ದ ಒಬ್ಬ ಫ್ರೆಂಡನ್ನು ಅಪ್ರೋಚ್ ಮಾಡ್ತಾರೆ. ಅವನದೊಂದು ಪ್ರಿಂಟಿಂಗ್ ಶಾಪ್ ಇರುತ್ತೆ. ಇವ್ರ ಸ್ಥಿತಿನೆಲ್ಲ ನೋಡಿ ಪಾಪ ಅವನೇ ಹೋಗಲಿ ಬಿಡ್ರೋ, ಇಷ್ಟೆಲ್ಲ ಕಷ್ಟಪಡ್ತಾ ಇದ್ದೀರಾ, ನಿಮಗೋಸ್ಕರ 500 ಒಬಾಮಾ ಓಸ್ ಹಾಗೆ 500 ಕ್ಯಾಪ್ ಆ್ಯಂಡ್ ಮೆಕ್ಕೇನ್ ಸೀರಿಯಲ್ ಬಾಕ್ಸಸ್ಸನ್ನು ಫ್ರೀಯಾಗಿ ನಾನೇ ಪ್ರಿಂಟ್ ಮಾಡಿಕೊಡ್ತೀನಿ ಅಂತ ಹೆಲ್ಪ್ ಮಾಡೋಕ್ಕೆ ಮುಂದೆ ಬರ್ತಾನೆ. ಅವನು ಮಾತು ಕೊಟ್ಟಂಗೆ ಪ್ರಿಂಟ್ ಏನೋ ಮಾಡಿಕೊಡ್ತಾನೆ ಒಂದು ಪೋಸ್ಟರ್ ಫಾರ್ಮ್ಯಾಟ್ನಲ್ಲಿ. ಆದರೆ ಆ ಪೋಸ್ಟರ್ನ ಮಡಚಿ ಗ್ಲೂ ಅಂಟಿಸಿ ಬಾಕ್ಸ್ ಫಾರ್ಮ್ಗೆ ತರೋದು ಬ್ರಯನ್ ಮತ್ತು ಜೋ ಹೆಗಲ ಮೇಲೆ ಇರುತ್ತೆ. ಇವರ ಫ್ರೆಂಡ್ ನೇಟ್ ಅಂತೂ ಈ ಸೈಟ್ ನನ್ನ ಮಕ್ಕಳು ವೆಬ್ಸೈಟ್ ಡಿಸೈನ್ ಮಾಡೋಣ ಅಂತ ಕರೆಸ್ಬಿಟ್ಟು ಇಲ್ಲಿ ನೋಡಿದ್ರೆ ಸೀರಿಯಲ್ ಬಾಕ್ಸ್ ರೆಡಿ ಮಾಡ್ಕೊಂಡು ಕೂತಿದ್ದಾರೆ, ಇದು ಯಾಕೋ ಆಗೋ ಥರ ಕಾಣ್ತಾ ಇಲ್ಲ ಅಂತ ವಾಪಸ್ ಬಾಸ್ಟನ್ಗೆ ಹೋಗ್ಬಿಡ್ತಾನೆ. ಸೊ ಬ್ರಯನ್ ಮತ್ತು ಜೋ ಕೂತ್ಕೊಂಡು ಇಬ್ಬರೇ 1,000 ಬಾಕ್ಸ್ಗಳನ್ನು ರೆಡಿ ಮಾಡ್ತಾರೆ. ಇಮ್ಯಾಜಿನ್ ದ ಕೈಂಡ್ ಆಫ್ ಪೇಷನ್ಸ್ ರಿಕ್ವೈರ್ಡ್ ಟು ಡೂ ದಿಸ್. 1000 ಬಾಕ್ಸ್ಗಳಲ್ಲಿ ಸುಮಾರು 750 ಸೀರಿಯಲ್ ಬಾಕ್ಸಸ್ ಮಾರಿ $30,000 ದುಡ್ಡು ಹೊಂದಿಸ್ತಾರೆ. ಅಟ್ಲೀಸ್ಟ್ ಅವರು ಮಾಡಿದ ಸಾಲ ತೀರಿಸೋದಕ್ಕೆ ಈ ದುಡ್ಡು ಹೆಲ್ಪ್ ಆಗುತ್ತೆ. ಒಬಾಮಾ ಓಸ್ ಸೀರಿಯಲ್ ಬಾಕ್ಸಸ್ ಅಂತೂ 3 ದಿನಕ್ಕೆ ಸೋಲ್ಡ್ ಔಟ್ ಆಗುತ್ತೆ. ಅದಕ್ಕೆ ಎಷ್ಟು ಡಿಮ್ಯಾಂಡ್ ಇರುತ್ತೆ ಅಂದರೆ ಕೆಲವರು ಇವ್ರ ಹತ್ರ $40 ಕೊಟ್ಟು ಖರೀದಿ ಮಾಡಿದ ಬಾಕ್ಸನ್ನು ಸ್ವಲ್ಪ ದಿನ ಆದಮೇಲೆ eBay ಮತ್ತು ಕ್ರೇಗ್ಸ್ಲಿಸ್ಟ್ ವೆಬ್ಸೈಟ್ಗಳಲ್ಲಿ $500 ಮಾರ್ತಾ ಇರ್ತಾರೆ. ಆದರೆ ಕ್ಯಾಪ್ ಆ್ಯಂಡ್ ಮೆಕ್ಕೇನ್ ಸೀರಿಯಲ್ ಬಾಕ್ಸಸ್ ಅರ್ಧಕ್ಕರ್ಧ ಹಾಗೆ ಉಳ್ಕೊಳ್ಳುತ್ತೆ. ಡೆಮೊಕ್ರೆಟಿಕ್ ನ್ಯಾಷನಲ್ ಕನ್ವೆನ್ಷನ್ ಟೈಮಲ್ಲಿ Airbnb ಬುಕಿಂಗ್ ಮತ್ತು ಮೀಡಿಯಾ ಅಟೆನ್ಷನ್ ಎರಡೂ ಸಿಗುತ್ತೆ. ಬಟ್ ದಿಸ್ ಸಕ್ಸಸ್ ವಾಸ್ ಶಾರ್ಟ್ ಲಿವ್ಡ್. ಪ್ರತಿದಿನ ಅಥವಾ ವಾರ ಇಂತಹ ದೊಡ್ಡ ಮಟ್ಟದ ಕನ್ವೆನ್ಷನ್ ನಡೆಯೋದಿಲ್ಲ ಅಲ್ವಾ. ನಾವು they were back to square one. No business, no money.
ಎಷ್ಟೋ ಸಲ ಊಟಕ್ಕೆ ದುಡ್ಡು ಖರ್ಚಾಗುತ್ತೆ ಅಂತ ಉಳಿದಿರೋ ಆ ಸೀರಿಯಲ್ ಬಾಕ್ಸಸ್ನಲ್ಲಿರುವಂಥ ಸೀರಿಯಲ್ನೇ ತಿಂತಾ ಇರ್ತಾರೆ. ಕ್ರಿಸ್ಮಸ್ ಟೈಮಲ್ಲಿ ಬ್ರಯನ್ ಪೇರೆಂಟ್ಸ್ನ ಮೀಟ್ ಮಾಡೋಕ್ಕೆ ಅಂತ ಮನೆಗೆ ಹೋದಾಗ ಅವ್ರ ಅಮ್ಮನೂ ಕೇಳ್ತಾರೆ, ಏನಿವಾಗ ಬ್ರೇಕ್ಫಾಸ್ಟ್ ಸೀರಿಯಲ್ ಮಾರೋ ಬಿಸ್ನೆಸ್ ಶುರು ಮಾಡಿದ್ಯಾ ಅಂತ. ಇಲ್ಲ ಮಾಮ್, ನಮ್ಮ ಬಿಸ್ನೆಸ್ ಬೇರೆನೇ ಇದೆ, ಅದಕ್ಕೆ ದುಡ್ಡು ಹೊಂದಿಸೋದಕ್ಕೆ ಬ್ರೇಕ್ಫಾಸ್ಟ್ ಸೀರಿಯಲ್ ಮಾರ್ತಾ ಇದ್ದೀನಿ ಅಂತ ತಮ್ಮ Airbnb ಕಾನ್ಸೆಪ್ಟನ್ನು ಎಕ್ಸ್ಪ್ಲೇನ್ ಮಾಡ್ತಾರೆ ಬ್ರಯನ್. ಅದಕ್ಕೆ ಅವರಮ್ಮ, ಯಾರೋ ಸ್ಟ್ರೇಂಜರ್ಸ್ ಬಂದು ನಿಮ್ಮ ಬೆಡ್ ಮೇಲೆ ಮಲ್ಕೊಳ್ತಾರೆ, ಅದಕ್ಕೆ ನಿಮಗೆ ದುಡ್ಡು ಬೇರೆ ಕೊಟ್ಟು ಹೋಗ್ತಾರೆ, ಇದೆಂಥ ಬಿಸ್ನೆಸ್ಸು ಅಂತಾರೆ. ಇಂಡಿಯಾ ಇರಲಿ ಅಮೇರಿಕಾ ಇರಲಿ, ಅಮ್ಮಂದಿರ ಕ್ವೆಶ್ಚನ್ಗಳು ರಿಯಾಕ್ಷನ್ಗಳು ಮಾತ್ರ ಎಪಿಕ್. ಎನಿವೆ, ಇವ್ರು ಈ ಥರ ಸ್ಟ್ರಗಲ್ ಮಾಡ್ತಿರೋ ಟೈಮಲ್ಲಿ ಮೈಕೆಲ್ ಸೀಬೆಲ್, ಫೌಂಡರ್ ಆಫ್ ಸೋಷಿಯಲ್ ಕಾಮ್ ಆ್ಯಂಡ್ Justin.tv ಇವರಿಗೆ ಅಡ್ವೈಸ್ ಮಾಡ್ತಾರೆ, ನೀವು ವೈ ಕಾಂಬಿನೇಟರ್ಗೆ ಅಪ್ಲೈ ಮಾಡಿ ನೋಡಿ ಅಂತ. ವೈ ಕಾಂಬಿನೇಟರ್ ಬಂದು ಸ್ಟಾರ್ಟಪ್ನ ಸಪೋರ್ಟ್ ಮಾಡೋ ಒಂದು ವೆಂಚರ್ ಕ್ಯಾಪಿಟಲ್ ಫರ್ಮ್. ಇವರು ಸ್ಟಾರ್ಟಪ್ ಕಂಪನೀಸ್ಗೆ ಫಂಡಿಂಗ್ ಜೊತೆಗೆ ಗೈಡೆನ್ಸ್ ಮತ್ತೆ ರಿಸೋರ್ಸಸ್ನು ಪ್ರೊವೈಡ್ ಮಾಡ್ತಾರೆ. ಅದೆಷ್ಟೋ ಸ್ಟಾರ್ಟಪ್ಸ್ಗೆ ಇದರಿಂದ ಹೆಲ್ಪ್ ಸಿಕ್ಕಿದೆ. ಬಟ್ ಇದರಲ್ಲಿ ಸೆಲೆಕ್ಟ್ ಆಗೋದು ತುಂಬಾ ಕಷ್ಟ ಅಂತ ಎಲ್ಲರೂ ಹೇಳ್ತಾ ಇರ್ತಾರೆ. ಅಪ್ಲೈ ಮಾಡಿ ನೋಡೇ ಬಿಡೋಣ, ಅದೇನಾಗುತ್ತೋ ಆಗ್ಲಿ ಅಂತ ಇಂಟರ್ವ್ಯೂ ಪ್ರೋಸೆಸ್ಗೆ ಇವರಿಬ್ರು ರೆಡಿ ಆಗ್ತಾರೆ. ಬಾಸ್ಟನ್ಗೆ ವಾಪಸ್ ಹೋಗಿದ್ನಲ್ಲ ಇವರ ಫ್ರೆಂಡ್ ನೇಟ್, ಅವನನ್ನು ವಾಪಸ್ ಕರ್ಸ್ಕೊತಾರೆ. ಇಂಟರ್ವ್ಯೂಗೆ ಹೋಗೋದಕ್ಕೆ ಮುಂಚೆ ಜೋ ತಾವು ಮಾಡಿದ ಸೀರಿಯಲ್ ಬಾಕ್ಸಸ್ನ ವೈ ಕಾಂಬಿನೇಟರ್ನ ಫೌಂಡರ್ ಪೌಲ್ ಗ್ರಾಹಮ್ಗೆ ಕೊಡಬೇಕು ಅಂತ ಬ್ಯಾಗಲ್ಲಿ ಇಟ್ಕೊಂಡು ಅಲ್ಲಿಗೆ ಹೊರಡ್ತಾನೆ. ಮೊದಲೇ ಈ ಸೀರಿಯಲ್ ಬಾಕ್ಸಸ್ ನೋಡಿ ನೋಡಿ ಬೇಸತ್ತೋಗಿದ್ದ ನೇಟ್, ದಯವಿಟ್ಟು ಇದನ್ನ ಮಾತ್ರ ಕೊಡೋಕೆ ಹೋಗ್ಬೇಡ ಅವರಿಗೆ ಅಂತ ವಾರ್ನ್ ಮಾಡ್ತಾನೆ. ಆದರೂ ನೇಟ್ ಕಣ್ ತಪ್ಪಿಸಿ ಹೇಗೋ ಬ್ಯಾಗಲ್ಲಿ ಆ ಬಾಕ್ಸ್ನ ಇಟ್ಕೊಳ್ತಾನೆ ಜೋಯ್. ಸರಿ, ಇಂಟರ್ವ್ಯೂ ಶುರು ಆಗುತ್ತೆ. Airbnb ಕಾನ್ಸೆಪ್ಟನ್ನ ಎಕ್ಸ್ಪ್ಲೇನ್ ಮಾಡಿದಾಗ ಪಾಲ್ ಕೇಳ್ತಾರೆ, ಜನ ನಿಜವಾಗ್ಲೂ ಇದನ್ನು ಯೂಸ್ ಮಾಡ್ತಾ ಇದ್ದಾರಾ? ಯಾಕೆ? ವಾಟ್ ಇಸ್ ರಾಂಗ್ ವಿತ್ ದೆಮ್? ಇವ್ರು 3 ಜನ ಹೋಗಿರ್ತಾರಲ್ಲ, ಅವ್ರು 3 ಜನಕ್ಕೂ ಮೀಟರ್ ಆಫ್. ಅವರ ಕಾನ್ಫಿಡೆನ್ಸ್ ಬಲೂನ್ ಬರ್ಸ್ಟ್ ಆಗುತ್ತೆ. ಆದರೂ ಹೇಗೋ ಸಂಭಾಳಿಸ್ಕೊಂಡು ತಮ್ಮ ಇಡೀ ಕಥೆ, ಅವರ ಎಕ್ಸ್ಪೀರಿಯನ್ಸ್, ಈ ಬಿಸ್ನೆಸ್ ಐಡಿಯಾ ಹೇಗೆ ಬಂತು ಅಂತ ಎಲ್ಲಾನು ಆನೆಸ್ಟ್ ಆಗಿ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತಾರೆ. ಇಂಟರ್ವ್ಯೂ ಮುಗಿಸ್ಕೊಂಡು ಹೊರಡೋಕೆ ಮುಂಚೆ ಜೋ ತಾನು ತಂದಿದ್ದ ಸೀರಿಯಲ್ ಬಾಕ್ಸ್ನ ಪಾಲ್ಗೆ ಕೊಡ್ತಾರೆ. ಹೇ, ಇದೇನು ನನಗೆ ಲಂಚ ಗಿಂಚ ಕೊಡ್ತಾ ಇದ್ದೀರಾ? ಸೀಕ್ರೆಟ್ ಮಾಲ್ ಏನಾದರೂ ಇದೆಯಾ ಇದರಲ್ಲಿ ಅಂತ ಪಾಲ್ ಜೋಕ್ ಮಾಡ್ತಾರೆ. ನೋ ಸರ್, ನಮ್ಮ ಕಂಪನಿಗೆ ದುಡ್ಡು ಹೊಂದಿಸೋಕೆ ನಾವು ಇದನ್ನು ರೆಡಿ ಮಾಡಿದ್ವಿ ಅಂತ ಅದರ ಹಿಂದಿನ ಕಥೆನೂ ತುಂಬ ಆನೆಸ್ಟಾಗೆ ಹೇಳ್ಕೊತಾರೆ. ಪೌಲ್ ಫುಲ್ ಇಂಪ್ರೆಸ್ ಆಗಿಬಿಡ್ತಾರೆ. ತಮ್ಮ ಕಂಪನಿ ಸಕ್ಸಸ್ಫುಲ್ ಆಗೋದಕ್ಕೆ ಈ ಹುಡುಗರು ಮಾಡಿದ ಔಟ್ ಆಫ್ ದಿ ಬಾಕ್ಸ್ ಥಿಂಕಿಂಗ್, ಆ ಕ್ರಿಯೇಟಿವ್ ಐಡಿಯಾಗಳು, ಅವರ ನೆವರ್ ಗಿವಿಂಗ್ ಅಪ್ ಆ್ಯಟಿಟ್ಯೂಡ್ ಅವರಿಗೆ ತುಂಬ ಇಷ್ಟ ಆಗುತ್ತೆ. $4 ವರ್ತ್ ಸೀರಿಯಲ್ ಬಾಕ್ಸ್ನ $40 ತೊಗೊಳೋದಕ್ಕೆ ಜನರನ್ನ ಕನ್ವಿನ್ಸ್ ಮಾಡಿದ್ದೀರಾ ಅಂದರೆ ನೀವು ಏನು ಬೇಕಾದರೂ ಮಾಡ್ತೀರಾ ಬಿಡಿ ಅಂತ ಹೇಳಿ ಅವರನ್ನು ವೈ ಕಾಂಬಿನೇಟರ್ಗೆ ಆಕ್ಸೆಪ್ಟ್ ಮಾಡ್ಕೋತಾರೆ. ಇವರು 3 ಜನಕ್ಕೂ ಹೋದ ಜೀವ ಮತ್ತೆ ಬಂದ ಹಾಗಾಗತ್ತೆ. ವೈ ಕಾಂಬಿನೇಟರ್ ಸಾಥ್ ಸಿಕ್ಕಿದ ಮೇಲೆ Airbnbಗೆ ಹಿಂತಿರುಗಿ ನೋಡೋ ಪ್ರಮೇಯನೇ ಬರೋದಿಲ್ಲ. ಇವ್ರು 3 ಜನನು ಯಾಕೆ ನಮಗೆ ಬುಕ್ಕಿಂಗ್ ಸಿಗ್ತಾ ಇಲ್ಲ ಅಂತ ವೆಬ್ಸೈಟ್ ಡಿಸೈನ್, ಕೋಡಿಂಗ್ ಬಗ್ಗೆನೇ ತಲೆ ಕೆಡಿಸ್ಕೊಂಡು ಕೂತಿರ್ತಾರೆ. ಆಗ ಪೌಲ್ ಅವರಿಗೆ ಒಂದು ಸಿಂಪಲ್ ಸಜೆಷನ್ ಕೊಡ್ತಾರೆ. ಸ್ವಲ್ಪ ನಿಮ್ಮ ವೆಬ್ಸೈಟಲ್ಲಿ ಲಿಸ್ಟ್ ಆಗಿರೋಂಥ ಪ್ರಾಪರ್ಟೀಸ್ ಫೋಟೋಸ್ ನೋಡಿ. ಫೋಟೋಸ್ ಒಂಥರ ಡಾರ್ಕ್ ಆಗಿದೆ, ಅಷ್ಟು ಕ್ಲಾರಿಟಿನೂ ಇಲ್ಲ, ಯಾವುದೋ ಬೂತ್ ಬಂಗ್ಲೆ ಫೀಲ್ ಕೊಡೋ ಥರ ಇದೆ. ಈ ಫೋಟೋಸ್ ನೋಡಿದ್ರೆ ಯಾರಿಗೆ ತಾನೇ ಅಲ್ಲಿ ಬುಕ್ ಮಾಡೋದಕ್ಕೆ ಧೈರ್ಯ ಬರುತ್ತೆ ಅಂತ ಹೇಳ್ತಾರೆ. ಅವ್ರು ಹೇಳಿದ್ದು ಒಂದಷ್ಟು ಮಟ್ಟಿಗೆ ಕರೆಕ್ಟಾಗೇ ಇರುತ್ತೆ. ಆಬ್ವಿಯಸ್ಲಿ ಜನ ತಮ್ಮ ಮೊಬೈಲ್ ಯೂಸ್ ಮಾಡಿಕೊಂಡು ತೆಗೆದಿರೋ ಫೋಟೋಸ್ ಅವುಗಳಾಗಿರುತ್ತೆ. ಆ ಟೈಮಲ್ಲಿ ಇನ್ನೂ ಹೆಚ್ಚಿನ ಜನರ ಹತ್ರ ಈಗಿನಷ್ಟು ಹೈ ಕ್ವಾಲಿಟಿ ಪಿಕ್ಚರ್ಸ್ ಕೊಡೋ ಮೊಬೈಲ್ಸ್ ಕೂಡ ಇರಲಿಲ್ಲ. ಸೊ ಒಂದು ಪ್ರೊಫೆಷ್ನಲ್ ಕ್ಯಾಮ್ರಾ ತೊಗೊಂಡು ಪರ್ಸ್ನಲಿ ಇವ್ರು 3 ಜನ ವೆಬ್ಸೈಟಲ್ಲಿ ಲಿಸ್ಟ್ ಆಗಿರೋ ಪ್ರಾಪರ್ಟೀಸ್ಗೆ ಹೋಗಿ ಅಲ್ಲಿನ ಓನರ್ ಜೊತೆ ಮಾತಾಡಿ ಯಾವ ರೀತಿ ಹೋಸ್ಟ್ ಮಾಡಬೇಕು ಅನ್ನೋದಕ್ಕೆ ಗೈಡ್ಲೈನ್ಸ್ ಕೊಡ್ತಾರೆ. ಒಳ್ಳೆ ಲೈಟಿಂಗಲ್ಲಿ ಹೈ ಕ್ವಾಲಿಟಿ ಪಿಕ್ಚರ್ಸ್ ತೊಗೊಂಡು ವೆಬ್ಸೈಟಲ್ಲಿ ಅಪ್ಲೋಡ್ ಮಾಡ್ತಾರೆ. ಜೊತೆಗೆ ಸೇಫ್ಟಿ ಮೆಷರ್ಸ್ ಕಡೆನೂ ಗಮನ ಕೊಡ್ತಾರೆ. ಮತ್ತು ಕಾನ್ಸ್ಟೆಂಟ್ಲಿ ಗೆಸ್ ಮತ್ತು ಹೋಸ್ಟ್ಸಿಂದ ಫೀಡ್ಬ್ಯಾಕ್ ತೊಗೊಳ್ತಾ ವೆಬ್ಸೈಟ್ನ ಓವರ್ ಆಲ್ Airbnb ಎಕ್ಸ್ಪೀರಿಯನ್ಸಸ್ನ ಇಂಪ್ರೂವ್ ಮಾಡ್ತಾ ಹೋಗ್ತಾರೆ. ಇವತ್ತು ಅಂದರೆ ಆ್ಯಸ್ ಆಫ್ 2024-25 there are more than 5 million hosts on Airbnb ಪ್ಲ್ಯಾಟ್ಫಾರ್ಮ್. 2 ಬಿಲಿಯನ್ಗೂ ಹೆಚ್ಚು ಗೆಸ್ಟ್ಸ್ ಇದರ ಸರ್ವಿಸ್ ಎಕ್ಸ್ಪೀರಿಯನ್ಸಸ್ ಮಾಡಿದ್ದಾರೆ. ಸುಮಾರು 220 ಕಂಟ್ರೀಸ್ ಆ್ಯಂಡ್ ರೀಜನ್ಸಲ್ಲಿ ಆಪ್ರೇಟ್ ಮಾಡ್ತಿರೋ Airbnb ಪ್ರತಿದಿನ ಕ್ಲೋಸ್ ಟು 1 ಮಿಲಿಯನ್ ಬುಕ್ಕಿಂಗ್ಸ್ ತೊಗೊಳುತ್ತೆ. ಕೆಲವರು ಇದೆಂಥ ಕ್ರೇಜಿ ಐಡಿಯಾ ಅಂದರು, ಇನ್ನು ಕೆಲವರು ಡಬ್ಬ ಐಡಿಯಾ ಅಂದರು. ಅಯ್ಯೋ, ಕ್ರೈಮ್ ನಡೆದ್ರೆ ಏನು ಮಾಡ್ತೀರಾ, ನಿಮ್ಮ ತಲೆಗೆ ಬರುತ್ತೆ ಅಂತ ಕೆಲವರು ಹೆದರಿಸಿದ್ರು. ದಿಸ್ ಈಸ್ ದ ವರ್ಸ್ಟ್ ಐಡಿಯಾ ಎವರ್ ಅಂತ ಇನ್ನಷ್ಟು ಜನ ಡಿಸ್ಕರೇಜ್ ಮಾಡಿದ್ರು. ಯು ಗೈಸ್ ಆರ್ ಸೀರಿಯಲ್ ಕಿಲ್ಲರ್ಸ್ ಅನ್ನೋ ಎಕ್ಸ್ಟ್ರೀಮ್ ಕಮೆಂಟ್ಸ್ ಕೂಡ ಬಂತು. ಬಟ್ ಇದು ಯಾವುದಕ್ಕೂ ತಲೆ ಕೆಡಿಸ್ಕೊಳ್ದೆ, ಕಂಗೆಡ್ದೆ ಈ ಹುಡುಗರು ತಮ್ಮ ಐಡಿಯಾ ಮೇಲೆ ವರ್ಕ್ ಮಾಡ್ತಾನೆ ಹೋದರು. ಬಿಕಾಸ್ ದೇ ಬಿಲೀವ್ಡ್ ಇನ್ ದಿಸ್ ವಿಷನ್.
ಎಷ್ಟೇ ಚಾಲೆಂಜಸ್, ರಿಜೆಕ್ಷನ್ಸ್, ಹರ್ಡಲ್ಸ್ ಏನೇ ಬಂದರೂ ಕೈ ಚೆಲ್ಲಿ ಕೂತ್ಕೊಳ್ಳಿಲ್ಲ. ಆ್ಯಂಡ್ ಫೈನಲಿ ದೇ ಸಕ್ಸೀಡೆಡ್. ಎಷ್ಟರ ಮಟ್ಟಿಗೆ ಅಂದರೆ ಟುಡೇ Airbnb has a market capitalization of over $75 billion. ಇಂಥ ಮತ್ತೊಂದು ಇನ್ಸ್ಪೈರಿಂಗ್ ಸಕ್ಸಸ್ಫುಲ್ ಸ್ಟೋರಿ ಜೊತೆಗೆ ಮುಂದಿನ ಎಪಿಸೋಡ್ನಲ್ಲಿ ಮತ್ತೆ ಸಿಗ್ತೀನಿ. ಕೀಪ್ ವಾಚಿಂಗ್ ಸ್ಟೋರೀಸ್ ವಿತ್ ಚೇತನ್ ಶೆಟ್ಟಿ.